ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಒಂದು ಮುತ್ತಿನ ಕತೆ ನಾನು ರಾಜ್ಕುಮಾರ್ ಜೊತೆ ಮಾಡಿರೋಂಥ ಒಂದು ಸಿನಿಮಾ. ಅದು ಶಂಕರ್ ನಾಗ್ ಅವರು ನಾಟಕದ ರಂಗದಲ್ಲಿ ಇದ್ದಾಗ ಅವ್ರ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ನನಗೆ. ಮಾಲ್ಗುಡಿ ಡೇಸ್ ಸುಮಾರು ಎಪಿಸೋಡ್ ಮಾಡಿದೆ ನಾನು. ಸೀತಾರಾಮ್ ಅವ್ರದ್ದು ಆಲ್ಮೋಸ್ಟ್ ಮೊದಲನೇ ಎಲ್ಲ ಸೀರಿಯಲ್ ಅಲ್ಲೂ ಮಾಡಿದ್ದೀನಿ. ಮಾಯಾಮೃಗ ಮಾಡಿದೆ, ಮುಕ್ತ ಮನ್ವಂತರ ಮಾಡಿದೆ. ಲೋಕೇಶಾಚಾರಿ ಅಂತ ನೀವು ಆಕ್ಟಿಂಗ್ ಮಾಡ್ತಾನೆ ಕೇಳಿದಿರಲ್ಲ, ನನ್ನ ಸ್ಟೂಡೆಂಟ್ ಅವನು. ಪೇಪರ್ ಮಾಡ್ತಾ ಇದ್ದ, ITI ಸೇರಿಸಿದೆ. ಆಮೇಲೆ ಇವನು ಅವನಿಗೆ ಮೈಕೂನಲ್ಲಿ ಕೆಲಸ ಕೊಡಿಸ್ದ. ಇವತ್ತು ಮನೆಯಾಗಿನೇ ಕಟ್ಕೊಂಡು ಲಕ್ಷಣವಾಗಿದ್ದಾನೆ. ಮತ್ತೊಂದ ತಂದೆ ಕಡಲಾಳದಿಂದ ಅದೇ ಅಂದ ಇಲ್ಲಿ ಕಂಡೆ. ನಮ್ದು ಮಂಡ್ಯ ಟು KR ಪೇಟೆ, ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಕುಪ್ಪಳ್ಳಿ ಅನ್ನೋ ಊರು ನಮ್ಮ ತಂದೆ ಹುಟ್ಟಿದ ಊರದು. ಅದಕ್ಕೆ ಹೇಮಗಿರಿ ಕುಪ್ಪಳ್ಳಿ ಅಂತಾನು ಕರೀತಾರೆ. ಊರಿನಲ್ಲಿ ಸುಮಾರು ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದು ಸಣ್ಣ ಬೆಟ್ಟದ ಮೇಲಿದೆ. ತುಂಬ ಕಲ್ಯಾಣ ವೆಂಕಟರಮಣ ಸ್ವಾಮಿ ಅಂತ. ಪ್ರತಿ ವರ್ಷ ಜನವರಿ ಫೆಬ್ರವರಿ ತಿಂಗಳಲ್ಲಿ ರಥಸಪ್ತಮಿ ದಿನ ಅಲ್ಲಿ ಜಾತ್ರೆ ನಡೆಯುತ್ತೆ. ಒಂದು ಕಾಲದಲ್ಲಿ ಇಡೀ ನಮ್ಮ ಹಳೆಯ ಮೈಸೂರು ಇತ್ತಲ್ಲ, ಆ ಪ್ರಾಂತ್ಯದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಅದು ಹೇಮಗಿರಿ ಜಾತ್ರೆ. ಸುಮಾರು 800 ಎತ್ತುಗಳ ಜೋಡಿ ಎತ್ತುಗಳು ಬರೋದು, 800 ಅಷ್ಟು ವ್ಯಾಪಾರ ನಡೆಯೋದಲ್ಲಿ. ಬಟ್ ಇವಾಗ ಅಷ್ಟಿಲ್ಲ, ಇವಾಗ ಒಂದು 100-150 ಬರುತ್ತೆ. ತುಂಬ ದೊಡ್ಡ ಜಾತ್ರೆ ಹೇಮಗಿರಿ ಜಾತ್ರೆ ಅಂದೆ. ಆ ಬೆಟ್ಟದ ಪಕ್ಕದಲ್ಲೇ ಹೇಮಾವತಿ ನದಿ ಹರಿಯುತ್ತೆ. ಅಲ್ಲಿ ಡ್ಯಾಮ್, ಒಂದು ಸಣ್ಣ ಹೇಮಗಿರಿ ಡ್ಯಾಮ್ ಅಂತ ಇದೆ. ತುಂಬ ಚೆನ್ನಾಗಿದೆ ಊರು. ಅಲ್ಲಿ ಹಿಂದೆ ರಾಜ್ಕುಮಾರ್ ಅಂತ ಒಂದು ಸಿನಿಮಾ ಬಂದಿತ್ತು. ಇಡೀ ಸಿನಿಮಾನ ಅಲ್ಲೇ ಶೂಟ್ ಮಾಡಿದರು. ಸಿನಿಮಾ ಹೆಸರು ರಾಜ್ಕುಮಾರ್ ಅಂತ. ಶನ್ವಿ ಕಪೂರ್ ಎಲ್ಲ ಮಾಡಿದ ನಾಟಕ, ಭಾಳ ಹಳೆಯದು. ಸಾಧನ ಎಲ್ಲ ಮಾಡಿದ್ರು. ಅನೇಕ ಸಣ್ಣ ಫಿಲಿಮ್ಗಳನ್ನೆಲ್ಲ ಶೂಟ್ ಮಾಡಿದ್ದಾರೆ. ಒಳ್ಳೆ ಜಾಗ, ಶೂಟಿಂಗಿಗೆ ತುಂಬ ಚೆನ್ನಾಗಿರೋ ಜಾಗ ಅದು. ಅದು ನಮ್ಮ ಊರು ಕುಪ್ಪಳ್ಳಿ ಅಂತ. ಅಲ್ಲಿ ನಮ್ಮ ತಾತ ಅವರು ವೆಂಕಟಸುಬ್ಬಯ್ಯ ಅಂತ. ಅವರು ರಾಜಾಪಾಟ್ ವೆಂಕಟಸುಬ್ಬಯ್ಯ ಅಂತಲೇ ಹೆಸರು. ಅವರ ಹೆಸರೇ ರಾಜಾಪಾಟ್ ವೆಂಕಟಸುಬ್ಬಯ್ಯ ಅಂತ. ರಾಜಾಪಾಟ್ ವೆಂಕಟಸುಬ್ಬಯ್ಯ. ಹೌದು. ಅವರು ಚಾಮುಂಡೇಶ್ವರಿ ಕಂಪ್ನಿನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಸುಮಾರು 7 ವರ್ಷ ಆ್ಯಕ್ಟ್ ಮಾಡಿದರು ಚಾಮುಂಡೇಶ್ವರಿ ಕಂಪ್ನಿನಲ್ಲಿ. ಆಮೇಲೆ ಅವರಿಗೆ ತನ್ನದೇ ಆಗಿರೋ ಒಂದು ಕಂಪ್ನಿ ಕಟ್ಟಬೇಕು ಅಂತ ಭಾಳ ಇದಾಗೋಯ್ತು. ಆ ಕಾಲಕ್ಕೆ ಅವರು ಆ ಊರಿನ ದೊಡ್ಡ ಸಾಹುಕಾರಲ್ಲೊಬ್ಬರು. ಸುಮಾರು 12 ಎಕರೆ ಅಡಿಕೆ ತೋಟ ಇತ್ತು. ಆಮೇಲಿಂದ ಸುಮಾರು ಒಂದು 10-12 ಎಕರೆ ಗದ್ದೆ ಇತ್ತು, 20 ಎಕರೆ ಹೊಲ ಇತ್ತು. ಅದರಲ್ಲಿ 8 ಎಕರೆ ಮಾರಿಬಿಟ್ಟು ಕೇರಳಾಪುರ ನಾಟಕ ಕಂಪ್ನಿ ಅಂತ ಒಂದು ನಾಟಕ ಕಂಪ್ನಿ ಶುರು ಮಾಡಿದ್ದು. ಅಯ್ಯೋ, ಗದ್ದೆ ಮಾರ್ಬಿಟ್ಟು? ಹೌದು ಸರ್. ಆಗಿನ ಕಾಲಕ್ಕೆ 8 ಎಕರೆ ಸರ್ ಮಾರಿಬಿಟ್ಟು ಗದ್ದೆ ಮಾಡಿ ಕೇರಳಾಪುರ ನಾಟಕ ಕಂಪ್ನಿ ಶುರು ಮಾಡಿದರು. ಊರಲ್ಲಿ ಹಿಂದ್ಗಡೆ ರಿಹರ್ಸಲ್ ಅದಕ್ಕೇನು ಅಂದರೆ ಸ್ವಲ್ಪ ಬ್ರಾಹ್ಮಣ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ, ಸ್ವಲ್ಪ ಇದು ಜಾಸ್ತಿ ಮುಡಿವಂತಿಕೆ ಜಾಸ್ತಿ ಇದ್ದಿದ್ದರಿಂದ ಮನೆ ಹಿಂದ್ಗಡೆನಲ್ಲೇ ಸುಮಾರು ಒಂದು 40x30 ಒಂದು ದೊಡ್ಡ ಊರು ಹಾಲ್ ಕಟ್ಟಿಸ್ಬಿಟ್ಟು ರಿಹರ್ಸಲ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದರಲ್ಲಿ. ಅಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಮಳವಳ್ಳಿ ಸುಂದರಮ್ಮ ಅವರೆಲ್ಲ ಬಂದು ಆ್ಯಕ್ಟ್ ಮಾಡೋರು ಅವ್ರ ಕಂಪ್ನಿನಲ್ಲಿ. ಮಳವಳ್ಳಿ ಸುಂದರಮ್ಮನವರು? ಹೌದು, ಅವ್ರ ಕಂಪ್ನಿನಲ್ಲಿ ಆ್ಯಕ್ಟ್ ಮಾಡೋರು. ಅವರು ರಾಜಾಪಾಟ್ ವೆಂಕಟಸುಬ್ಬಯ್ಯ ಅಂತ ಹೆಸರು. ಅವ್ರ ತಮ್ಮ ವೆಂಕಟೇಶಯ್ಯ ಅಂತ, ಗಮಕಿ ವೆಂಕಟೇಶಯ್ಯ ಅಂತ. ಅವರು ಅಷ್ಟೇ, ಅವರು ತುಂಬ ವರ್ಷ ಚಾಮುಂಡೇಶ್ವರಿ ಕಂಪ್ನಿಯಲ್ಲಿದ್ದರು. ಆಮೇಲೆ ನಮ್ಮ ಸುಬ್ಬಯ್ಯ ನಾಯ್ಡು ಕಂಪ್ನಿಯವ್ರಿಗೆ ಬಂದರು, ಅಲ್ಲೂ ಆ್ಯಕ್ಟ್ ಮಾಡ್ತಿದ್ರು. ಬೆಂಗಳೂರಲ್ಲಿ ಕೆಂಪೇಗೌಡ ಥಿಯೇಟ್ರ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಮೊದಲು ಒಂದು ಥಿಯೇಟ್ರ್ ಇತ್ತು, ಸುಬ್ಬಯ್ಯ ನಾಯ್ಡು ಥಿಯೇಟ್ರ್ ಅಲ್ಲೇ ಇದ್ದಿದ್ದು, ನಾಟಕದ್ದು. ಅಲ್ಲಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಸುಂದರು ಅಂತ ನಾಟಕಗಳನ್ನೆಲ್ಲ ಮಾಡೋರು. ಅವ್ರ ತಮ್ಮ ಸೋಮಣ್ಣ ಅಂತ ಬಿಡಿದ್ರು, ಅವರು ಮಾಡೋರು. ನಮ್ಮ ದೊಡ್ಡಪ್ಪ ಕೇಶವಯ್ಯ ಅಂತ, ಅವರು ಹಳ್ಳಿನಲ್ಲಿ ಈ ರಾಮಾಯಣ ಮಹಾಭಾರತ ಕಥೆಗಳನ್ನ ರಿಹರ್ಸಲ್ ಮಾಡಿಸೋರು ರಾತ್ರಿ ಹೊತ್ತಲ್ಲಿ. ಈ ಹಳ್ಳಿ ಜನಗಳಿಗೆ ಪಾಪ ಅವ್ರಿಗಿನ್ಯಾವಲ್ಲ ಟೈಮ್ ಸಿಗಲ್ವಲ್ಲ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೂ ರಿಹರ್ಸಲ್ಲು. ಆ ಕಾಲದಲ್ಲಿ ಹಾಗೆ ಇದ್ದಿದ್ದು. ಅದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲೇ ಈ ಗದ್ದೆ ಕೆಲಸಗಳೆಲ್ಲ ಕಡಿಮೆ ಇರೋದು, ಯಾಕೆಂದರೆ ಮಳೆಗಾಲ ಇನ್ನೂ ಶುರುವಾಗಿರ್ತಿರ್ಲಿಲ್ಲ. ಆ ಟೈಮಲ್ಲಿ ರಾತ್ರಿ ಹೊತ್ತು ರಿಹರ್ಸಲ್ ಮಾಡಿಸೋರು. ಅವರು ಈ ಮಾರಿ ಪಾರ್ಟು ಮಾಡೋದ್ರಲ್ಲಿ, ಅಂದರೆ ಈ ಮಾರಿ ಪಾರ್ಟು, ಕಾಳಿ ಪಾರ್ಟು, ಇಂಥ ಪಾರ್ಟ್ ಮಾಡೋದ್ರಲ್ಲಿ ಅವ್ರು ತುಂಬ ಹೆಸರುವಾಸಿ. ಅವರು ಮಾರಿ ಪಾರ್ಟ್ ಕೇಶವಯ್ಯ ಅಂತಲೇ ಹೆಸರು. ಈ ಥರ ಆಗಿ ನಮ್ಮ ಕಂಪ್ನಿನ ಅದೊಂದು ಸ್ವಲ್ಪ ನಮ್ಮಲ್ಲಿ ಆ ಬ್ಲಡ್ಡು ನಮ್ಮಲ್ಲಿ ಇದೆ. ನನಗೆ ಒಂದು ಸ್ವಲ್ಪ ಅದರ ಹುಚ್ಚು ಬಂದಿದೆ. ನನ್ನ ತಮ್ಮನಿಗೂ ಪರವಾಗಿಲ್ಲ. ಸೀಮೆ ಎಣ್ಣೆನೆಲ್ಲ ಯಾರು ಕುಡಿದ್ಬಿಟ್ರು ಸ್ವಾಮಿ? ನನ್ನ ತಮ್ಮ ಮಗ ಅವನು ಅರವಿಂದ, ಅವನು ತುಂಬಾ ಈಗ ನಾಟಕದಲ್ಲಿ ಸಿನಿಮಾ ಕಡೆ ಇದ್ದಾನೆ. ಅವನು ಡಿಪ್ಲೊಮಾ ಮಾಡ್ದ, 2 ವರ್ಷ ಟ್ರೈನಿಂಗ್ ತೊಗೊಂಡ ಮೆಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಷನ್. ಅರವಿಂದ್ ಗುಬ್ಲಿಕರ್. ಹಾಂ, 2 ವರ್ಷ ಅಲ್ಲೇ ಇದ್ದ, ಮೆಡ್ರಾಸಲ್ಲೇ ಇದ್ದ. ಪ್ರಸಾದ್ ಸ್ಟುಡಿಯೋಸ್ ಇದೆಲ್ಲ
ಅಲ್ಲಿ 2 ಇಯರ್ಸ್ ಡೈರೆಕ್ಷನ್ನು ಮತ್ತು ಇದು ಎಡಿಟಿಂಗು ಎರಡರ ಬಗ್ಗೆನೂ ತೊಗೊಂಡ. ಈಗ ಅವನು ಅದೇ ಫೀಲ್ಡಲ್ಲಿದ್ದಾನೆ. ನನಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನಾಗಶ್ರೀ ಅಂತ, ಅವಳು ಡಾನ್ಸರು, MA ಇನ್ ಕನ್ನಡ, MFA ಇನ್ ಡಾನ್ಸ್. ಆಮೇಲೆ ಭರತನಾಟ್ಯಂ ವಿದ್ವತ್ತಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾಳೆ. ಈಗ ಸದ್ಯಕ್ಕೆ PES ಯೂನಿವರ್ಸಿಟಿನಲ್ಲಿ ಡಾನ್ಸ್ ಟೀಚರ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಮಗ ಹರೀಶ್ ಅಂತ ಸಾಫ್ಟ್ವೇರ್ ಇಂಜಿನಿಯರು, HCLಲ್ಲಿ ಕೆಲಸ ಮಾಡ್ತಿದ್ದಾನೆ. ನನ್ನ ಸೊಸೆ ಲಕ್ಷ್ಮಿ ಅಂತ, ಅವಳು ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಮೊಮ್ಮಗಳ ಹೆಸರು ಪ್ರೇರಣಾ ಅಂತ, ಅವಳು ಈಗ ಸಿಂಗಪೂರಲ್ಲಿ MTech ಮಾಡ್ತಾಯಿದ್ದಾಳೆ, ಅಲ್ಲಿ ಬಯೋಟೆಕ್ ಮಾಡ್ತಾಯಿದ್ದಾಳೆ. ಇನ್ನೊಬ್ಬ ಮಗ ಪ್ರಣೀತ್ ಅಂತ, ಅವನೀಗ BCom ಸೇರ್ಕೋತಾ ಇದ್ದಾರೆ. ಹೀಗೆ ನಮ್ಮ ಫ್ಯಾಮಿಲಿ. ನನ್ನ ತಮ್ಮನ ಫ್ಯಾಮಿಲಿ ಕೃಷ್ಣಮೂರ್ತಿ ಅಂತ, ಆಮೇಲೆ ಇನ್ನೊಬ್ಬ ತಮ್ಮ ಮುರಳೀಧರ, ಅವ್ರು ಮಾತಾಡಿದ್ರಲ್ಲ, ಇವನಿಗೂ 2 ಮಕ್ಕಳು, ಕೃಷ್ಣಮೂರ್ತಿಗೂ 2 ಮಕ್ಕಳಿದ್ದಾರೆ. ಅರುಣ್ ಅಂತ, ಆಮೇಲೆ ಅರವಿಂದ. ಅವರು ಅರುಣ್ HCLಲ್ಲಿದ್ದಾನೆ. ಹಳ್ಳಿಗೆ ಬರೋದಾದ್ರೆ ನಿಮ್ಮ ತಾತ ಹತ್ರ ರಾಜ ಪಾರ್ಟ್ ಮಾಡ್ತಿದ್ರು. ಆಮೇಲೆ ಏನಾಯ್ತು ನಿಮ್ಮ ಕುಟುಂಬ? ನಮ್ಮ ಅಜ್ಜಿಗೆ 13 ಜನ ಮಕ್ಕಳು. ಅದರಲ್ಲಿ ತುಂಬ ಜನ ಆ ಕಾಲದಲ್ಲಿ ಏನಾಗೋದು, ಮಕ್ಕಳು ಜಾಸ್ತಿ ಬದುಕ್ತಿರ್ಲಿಲ್ಲ. 6 ಜನನ 7 ಜನನೂ ಬದುಕಿದ್ರು. ಅವರಲ್ಲಿ ಬೇರೆ ಯಾರೂ ಆ ಫೀಲ್ಡಿಗೆ ಬರಲಿಲ್ಲ. ನಮ್ಮ ತಂದೆಯವರು ಈ ಕಡೆ ಬೆಂಗಳೂರು HCLಗೆ ಬಂದುಬಿಟ್ರು. ನಮ್ಮ ಚಿಕ್ಕಪ್ಪ ಅವರಿದ್ದರು, ಅವರು ಹೈಸ್ಕೂಲ್ ಟೀಚರ್ ಆಗಿದ್ದರು. ನಮ್ಮ ಹಳ್ಳಿನಲ್ಲಿ ನಮ್ಮ ಇನ್ನೊಬ್ಬರು ದೊಡ್ಡಪ್ಪ ದಫೇದಾರ್ ಆಗಿದ್ದರು, ಅವರು ಹೋಗ್ಬಿಟ್ರು. ಅವರೆಲ್ಲರೂ ನಮಗೆ ಅದು ಹೇಳಿದ್ನಲ್ಲ, ಕೇಶವಮೂರ್ತಿ ಅಂತ, ಅವರು ಊರಲ್ಲೇ ಅವರ ಜಮೀನು ನೋಡ್ಕೊಂಡಿದ್ದರು. ಬಟ್ ಅವರು ಇಲ್ಲ. ಈಗ ಆ ಫ್ಯಾಮಿಲಿನಲ್ಲಿ ಯಾರೂ ಇಲ್ಲ. ನಮ್ಮ ತಾತನ ಮಕ್ಕಳಲ್ಲಿ ಯಾರೂ ಇಲ್ಲ ಈಗ ಸದ್ಯಕ್ಕೆ. ಮೊಮ್ಮಕ್ಕಳೆಲ್ಲ ಇದ್ದೀವಿ ಅಷ್ಟೇ ಹೊರತು. ಊರಲ್ಲಿ ದೊಡ್ಡಪ್ಪನ ಮಕ್ಕಳೆಲ್ಲ ಇದ್ದಾರೆ, ಜಮೀನು ನೋಡ್ಕೋತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ, ಏನು ತೊಂದರೆ ಇಲ್ಲ. ಅಂದರೆ ಉಳಿದಿರೋದು ಸುಮಾರು ಒಂದು 11 ಎಕರೆ ಹೊಲ ಇದೆ ಊರಲ್ಲಿ, ಅದನ್ನು ಅವರು ನೋಡ್ಕೋತಾರೆ. ಸುಮಾರು ಒಂದು 40 ಗುಂಟೆ 38 ಗುಂಟೆ ತೋಟ ಇದೆ. ಒಂದು 3/4 ಎಕರೆ 1 ಎಕರೆ ಜಮೀನಿದೆ, ನೀರಾವರಿ ಇದೆ. ಅದನ್ನು ಅವರೇ ನೋಡ್ಕೋತ, ನಾವೇನೋ ಹೋಗಲ್ಲ ಅಲ್ಲಿಗೆ, ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ. ಅವ್ರು ನೋಡ್ಕೋತಾ ಇದ್ದಾರೆ. ಈ ಗೌಡ್ರು ತಹಸೀಲ್ದಾರು ಒಂದೇ ಅಂತ, ಒಂದು ಜಕ್ನಿ ಇನ್ನೊಂದು ಪಂಜು. ನಮ್ಮ ತಂದೆ ಹುಟ್ಟಿದ ಕುಪ್ಪಳ್ಳಿ, ಕೇಮಗಿರಿ ಕುಪ್ಪಳ್ಳಿನಲ್ಲಿ. ಆಮೇಲೆ ಅವರು SLC ಎಲ್ಲ ಪಾಸ್ ಮಾಡಿದ ಮೇಲೆ ಅವ್ರಿಗೆ ಸೀನಿಯರ್ ಕೇಂಬ್ರಿಡ್ಜ್ ಅಂತ ಒಂದು ಅಕೌಂಟೆನ್ಸಿ ಎಕ್ಸಾಮಿನೇಷನ್ ಇತ್ತು, ಅದನ್ನು ಪಾಸ್ ಮಾಡಿದರು. ಅದಕ್ಕೆ ಮೊದಲು ಅವರು CPC ಕಂಪನಿ ಅಂತ ಒಂದು ಕಂಪ್ನಿನಲ್ಲಿ ಕಂಡಕ್ಟರ್ ಆಗಿದ್ದರು, ಹಾಸನ ಕಂಡಕ್ಟರ್ ಆಗಿದ್ದರು. ಆಮೇಲೆ ಈ ಎಕ್ಸಾಮಿನೇಷನ್ ಪಾಸ್ ಮಾಡಿದ ಮೇಲೆ ಅವರ ಅಣ್ಣ ಒಬ್ಬರಿದ್ದರು, ಸುಬ್ರಾವ್ ಅಂತ, ಅವರೇ ಅಲ್ಲೇನು ಕಂಡಕ್ಟರ್ ಕೆಲಸ ಏನು ಮಾಡ್ತೇನೆ ನೀನು ಬಾಯಿಲಿ ಅಂಥೇಳಿ ಅವ್ರಿಗೆ ಸೀನಿಯರ್ ಕೇಂಬ್ರಿಡ್ಜ್ ಎಕ್ಸಾಮಿನೇಷನ್ ಪಾಸ್ ಮಾಡಿಸಿ ಅವರನ್ನು HCLಗೆ ಮೊದಲು ಅವರು ದಾವಣಗೆರೆ ಕಾಟನ್ ಮಿಲ್ಸಿಗೆ ಸೇರಿಕೊಂಡಿದ್ರು. ದಾವಣಗೆರೆ ಕಾಟನ್ ಮಿಲ್ಸ್ ಒಂದು 2 ವರ್ಷ ಇದ್ದರು ಅಕೌಂಟೆಂಟಾಗಿ. ಆಮೇಲೆ ಇಲ್ಲಿ HCLಲ್ಲಿ ಕೆಲಸ ಸಿಕ್ತು 43ನಲ್ಲಿ. 42 HCL 42 ಆವಾಗ ತಾನೇ ಶುರುವಾಯಿತು. 1942-43ನಲ್ಲಿ HCL ಶುರುವಾಗಿದ್ದು ಅವಾಗಲೇ. ಆವಾಗ ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದು ಇಲ್ಲಿ ಸೆಟ್ಲ್ ಆದರು. ಇಲ್ಲಿ ಮೊದಲು ರಾಘವೇಂದ್ರ ಕಾಲನಿನಲ್ಲಿ ಒಂದು ಮನೆ ಮಾಡ್ಕೊಂಡಿದ್ರು. ಆಮೇಲೆ ಇಲ್ಲಿ ಈ ಮನೆಗಳನ್ನ ಕಟ್ಟಿದ ಮೇಲೆ ಇಲ್ಲಿಗೆ ಬಂದರು. ಆವಾಗ 11 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ವಿ ಮನೆಗೆ. ನಾವು ಈ ಮನೆ ತೊಗೊಂಡಾಗ 32 ರೂಪಾಯಿ ಬಾಡಿಗೆ ಕೊಡ್ತಿದ್ವಿ ಅಷ್ಟೇ ಒಂದು ಕಾಲದಲ್ಲಿ. 32 ರೂಪಾಯಿ ಬಾಡಿಗೆ ಕೊಡ್ತಿದ್ವಿ, ಮನೆ 35,000 ಕೊಟ್ಟು 35,000 ಕೊಟ್ಟು ತೊಗೊಂಡ್ವಿ. ಆಮೇಲೆ ಅಲ್ಲ, ಅವತ್ತು ನಿಮ್ಮ ತಂದೆ ಬೆಂಗಳೂರಿಗೆ ಬಂದರು. ಬೆಂಗಳೂರಲ್ಲಿ HCLಗೆ ಸೇರಿಕೊಂಡಿದ್ರು ಅಕೌಂಟೆಂಟಾಗಿ. ಆಮೇಲೆ ಡಿಪ್ಟಿ ಅಕೌಂಟೆಂಟ್ ಅದಾಗಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದರು. ಅಲ್ಲೇ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲೇ 1972-73 ರಿಟೈರ್ಡ್ ಆದರು. ನಾನು 68 ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಹೈಸ್ಕೂಲ್ಗೆ ಟೀಚರಾಗಿ ಸೇರಿಕೊಂಡೆ. ಅಲ್ಲಿಂದ ಸುಮಾರು ವರ್ಷಗಳು, ಅಂದರೆ 82ವರೆಗೂ ಅಲ್ಲೇ ಇದ್ದೆ. ಸುಮಾರು ಅಷ್ಟು ವರ್ಷವೂ ಅಲ್ಲೇ ಕೆಲಸ ಮಾಡ್ತಿದ್ದೆ. ನಾನು ಇನ್ನು ಬೆಂಗಳೂರಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ದೆ ದೊಡ್ಡಬಳ್ಳಾಪುರಕ್ಕೆ. ಈ ನಾಟಕದ ಹುಚ್ಚು ಹಚ್ಚಿಸ್ಕೊಂಡಿದ್ದರಿಂದ ರಿಹರ್ಸಲ್ಗೆ ಬರಲೇಬೇಕಲ್ಲ. ಆವಾಗ ಕಲಾಗಂಗೋತಿಗೆ ಸೇರಿಕೊಂಡಿದ್ದೆ. ಅವಾಗ BC ಇವರು ನಾಟಕಗಳು ಮತ್ತು ಪ್ರಸನ್ನ, ಆಮೇಲಿಂದ ನಮ್ಮ ನಾಗರಾಜ ಮೂರ್ತಿ, ಶ್ರೀನಿವಾಸ ಪ್ರಭು, ನರಸಿಂಹನ್ನು ಇವ್ರ ನಾಟಕಗಳಲ್ಲಿ ಮಾಡೋ ಹುಚ್ಚು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಥಿಯೇಟ್ರ್ನ ಎಲ್ಲ ಟ್ರೂಪ್ಸಲ್ಲೂ ಒಂದಷ್ಟು ಬಿಟ್ಬಿಟ್ರೆ ಎಲ್ಲ ಸ್ಪಂದನ ಎಲ್ಲ ಟ್ರೂಪಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಿಲ್ಸ ನಿನ್ ಬಗಳೇನ ನಾವು ವಿಶ್ವೇಶ್ವರ
ಮಗಳು ಮದುವೆ ವಿಷಯ ಏನ್ ಮಾಡ್ತೀಯಾ? ನಾನು 1944 ಜನವರಿ 26 ಈ ಹಳೆ ಮನೆ ಇತ್ತಲ್ಲ ಇಲ್ಲಿ, ಈ ಮನೆಯಲ್ಲೇ ಹುಟ್ಟಿದೆ. ನನ್ನ ಪ್ರೈಮರಿ ಸ್ಕೂಲ್ನಲ್ಲಿ ಗುಟ್ಟಳ್ಳಿ ಮಿಡಲ್ ಸ್ಕೂಲ್ ಅಂತ ಇತ್ತು, ಅಲ್ಲಿ ನಾನು ಪ್ರೈಮರಿ ಸ್ಕೂಲ್ ಅವರು ಕಳೆದೆ. ಆಮೇಲೆ 5, 6, 7ವರೆಗೂ ಅಲ್ಲೇ ಮುಗೀತು. ಅಲ್ಲಿಂದ ಮುಂದೆ ನಾನು ಫೋರ್ಟ್ ಹೈಸ್ಕೂಲ್ಗೆ ಸೇರಿಕೊಂಡೆ. 8, 9, 10 ಅಂದರೆ SLCವರೆಗೂ ಫೋರ್ಟ್ ಹೈಸ್ಕೂಲ್ ಸೇರಿಕೊಂಡೆ. ಫೋರ್ಟ್ ಹೈಸ್ಕೂಲ್ ಸೇರ್ಕೊಂಡ್ಮೇಲೆ PUCಗೆ ನಾನು ವಿಜಯ ಕಾಲೇಜಿಗೆ ಸೇರಿಕೊಂಡೆ. ವಿಜಯ ಕಾಲೇಜಲ್ಲಿ BSc ಮುಗಿಸಿದೆ. ಆಮೇಲಿಂದ MSc ಮ್ಯಾಥಮೆಟಿಕ್ಸಿಗೆ ಸೇರಿಕೊಂಡೆ ಸೆಂಟ್ರಲ್ ಕಾಲೇಜಲ್ಲಿ. ಆಮೇಲಿಂದ 1966 ಆದಮೇಲೆ 1968ಅಲ್ಲಿ ನನಗೆ ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಸಿಕ್ತು, ಗೌರ್ಮೆಂಟ್ ಜಾಬ್ ಅಸಿಸ್ಟೆಂಟ್ ಮಾಸ್ಟ್ರಾಗಿ. ಅಸಿಸ್ಟೆಂಟ್ ಮಾಸ್ಟರ್ ಅಂತ ಅವಾಗ ತಗೋತಾಯಿದ್ರು. ಅಸಿಸ್ಟೆಂಟ್ ಮಾಸ್ಟ್ರಾಗಿ ಮ್ಯಾಥಮೆಟಿಕ್ಸ್ ಟೀಚರಾಗಿ ಹೋಗಿದ್ದೆ ನಾನು. ಆಮೇಲೆ B.Ed ಮಾಡಿದೆ 74ಅಲ್ಲಿ. ಆಮೇಲೆ BSc B.Ed ಆಯಿತು. ನಾನು ಪರ್ಮನೆಂಟಾಗಿ ಅಲ್ಲೇ ಕಂಟಿನ್ಯೂ ಮಾಡಿದೆ. ಸುಮಾರು 15 ವರ್ಷ ದೊಡ್ಡಬಳ್ಳಾಪುರದಲ್ಲಿದ್ದೆ. ಆಮೇಲೆ 4 ವರ್ಷ ಕನಸವಾಡಿಗೆ ಬಂದೆ. ಆಮೇಲೆ 15 ವರ್ಷ ತಿರ್ಗಾ ಬೆಂಗಳೂರು ಚಿಕ್ಕಪೇಟೆಗೆ ಬಂದೆ. ಅವಾಗ ಏನಾಯಿತು ಅಂದರೆ 1984ಅಲ್ಲಿ ಅನಿಸುತ್ತೆ, ಚಂದ್ರು MLA ಆಗಿ ನಿಂತ್ಕೊಂಡ್ರು, ಮುಖ್ಯಮಂತ್ರಿ ಚಂದ್ರು, ಗೌರಿಬಿದನೂರು ಕಾನ್ಸ್ಟಿಟ್ಯೂನ್ಸಿಯಿಂದ. ಅವ್ರು ಗೆದ್ರಲ್ಲ, ಆವಾಗ ಅವ್ರ ಇನ್ಫ್ಲೂಯೆನ್ಸ್ ನಡೀತಾ ಇತ್ತಲ್ಲ, ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ನನಗೆ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೊಡಿಸಿ ಇಲ್ಲದ್ರೆ, ಯಾಕೆಂದ್ರೆ ನನ್ನ ನಾಟಕ ತಾನೆ, ನಾನು ರಿಹರ್ಸಲ್ಗೆ ಹೋಗ್ಬೇಕಾದ್ರೆ. ಅವಾಗ ಅವ್ರ ಪಾಪ ಸ್ವಲ್ಪ ನನಗೆ ತುಂಬಾ ಅವರೇ ಕರ್ಕೊಂಡೋಗಿ ಆಗಿನ ಎಜುಕೇಷನ್ ಮಿನಿಸ್ಟ್ರ್ ಹತ್ರ ಕರ್ಕೊಂಡೋಗಿ, ನೋಡಿ ಸರ್ ನಮ್ಮವರು ಕಲಾವಿದರು, ನೀವು ಮಾಡಿಕೊಡಿ ಅಂತ ಹೇಳಿದರು. ಅವರೇ ಡಿಪಾರ್ಟ್ಮೆಂಟಿಗೆ ಬಂದು ಅವರೇನೆ ಬರ್ಸಿದ್ರು, ಇಂಥ ಕಡೆ ಕೊಡಿ ಅವ್ರಿಗೆ, ದೊಡ್ಡಬಳ್ಳಾಪುರದಲ್ಲಿದೆ, ಕನಕಪುರದಲ್ಲಿದೆ ಅಂತ ಹೇಳಿದರು. ಇಲ್ಲ ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಅಂತ ಕೇಳಿ, ಚಿಕ್ಕಪೇಟೆಯಲ್ಲಿದೆ ಸರ್ ಅಂದರು. ಚಿಕ್ಕಪೇಟೆ ಕೊಡ್ರಿ, ಮನೆಗೆ ಹತ್ರ ಇದೆ ಅಂತ ಅವರೇನೆ ಬರೆಸಿ, ಆರ್ಡ್ರು ಕೂಡ ಅವರೇ ಕೊಡಿಸ್ಬಿಟ್ರು ನನಗೆ. ಅಷ್ಟು ಹೆಲ್ಪ್ ಮಾಡಿ, ಇಲ್ಲ ನಿಜವಾಗಿ ಇದ್ದರೆ ನಾನು ಬೆಂಗಳೂರಿಗೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಅವ್ರ ಇನ್ಫ್ಲೂಯೆನ್ಸ್ ಇಲ್ಲದೆ ಹೋಗಿದ್ದರೆ ನಾನು ಇನ್ನೂ ದೊಡ್ಡಬಳ್ಳಾಪುರ ಅಲ್ಲಿ ಓಡಾಡ್ಕೊಂಡು ಇರ್ತಿದ್ದೆ ಹೊರತು ಬೆಂಗಳೂರು ನೋಡೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ ಬೆಂಗಳೂರು ಡಿಮ್ಯಾಂಡ್ ಹಂಗೆ ಇರ್ತಾಯಿತ್ತು ನೋಡಿ. ಅದರಿಂದ ಅಲ್ಲಿ ಆಯಿತು, ಬಂದೆ ನಾನು. ಬೆಂಗಳೂರಲ್ಲಿ 86ಇಂದ 2002ವರೆಗೂ ನಾನು ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿದ್ದೆ. ಹೇಳಿ, ನಿಮ್ಮ ಶಾಲಾದ ಮಾಸ್ಟರ್ಗಿರಿ ದಿನಗಳು ಹೇಗಿತ್ತು ಹೇಳಿ? ಭಾಳ ಚೆನ್ನಾಗಿತ್ತು ಸರ್. ದೊಡ್ಡಬಳ್ಳಾಪುರ ತುಂಬ ದೊಡ್ಡ ಸ್ಕೂಲು, 1300 ಜನ ಸ್ಟೂಡೆಂಟ್ಸಲ್ಲಿ, 1300 ಜನ. 21 ಸೆಕ್ಷನ್ನು, 22 ಸೆಕ್ಷನ್ನು ಇತ್ತು ಸರ್. 8 ಸೆಕ್ಷನ್ನು 7 ಸ್ಟ್ಯಾಂಡರ್ಡ್, 8 ಸ್ಟ್ಯಾಂಡರ್ಡು, 7 ಸೆಕ್ಷನ್ನು 9 ಸ್ಟ್ಯಾಂಡರ್ಡು, 6 ಸೆಕ್ಷನ್ 10 ಸ್ಟ್ಯಾಂಡರ್ಡು, 21 ಸೆಕ್ಷನ್ನು. ಒಂದೊಂದು ಸೆಕ್ಷನಲ್ಲಿ 62 ಜನ ಯಾವ ಥರ ತುಂಬಿರೋರು, ತುಳ್ಕಾಡೋರು. ಯಾಕಂದರೆ ಅಲ್ಲಿ ಇನ್ನು ಪ್ರೈವೇಟ್ ಸ್ಕೂಲ್ಗಳೆಲ್ಲ ಅವಾಗ ಇನ್ನೂ ಇರಲಿಲ್ಲ. ಇವಾಗೇನಾಗಿದೆ, ದೊಡ್ಡಬಳ್ಳಾಪುರದಲ್ಲಿ ಬೇಕಾದಷ್ಟು ಪ್ರೈವೇಟ್ ಸ್ಕೂಲ್ಗಳು ಬಂದುಬಿಟ್ಟಿದೆ, ಗೌರ್ಮೆಂಟ್. ಆದರೂ ಈಗಲೂ ಅಲ್ಲಿ 800-900 ಜನ ಇದ್ದಾರೆ, ಅಲ್ಲಿಗೆ ಕಡಿಮೆ ಆಗಿಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಜನಕ್ಕೆ ಕೈಗೆ ಎಟುಕೋಂಥ ಸ್ಕೂಲುಗಳು ಅಂದರೆ ಗೌರ್ಮೆಂಟ್ ಸ್ಕೂಲೇ. ಬೇರೆ ಕಡೆಯೆಲ್ಲ 40,000, 30,000, 40,000 ಕೊಟ್ಟು ಎಲ್ಲಿ ಸೇರ್ಕೊಳ್ಳೋಕ್ಕಾಗುತ್ತೆ ಸರ್? ಆಗೋದಿಲ್ಲ. ಅದರಿಂದ ಈಗಲೂ ಅಲ್ಲಿ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ನನ್ನನ್ನು 82ನಲ್ಲಿ ಕನಸವಾಡಿಗೆ, ಅಂದರೆ ಮಧುರೆ ಇದೆಯಲ್ಲ ಶನಿದೇವ ದೇವಸ್ಥಾನ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು ಒಂದು 4 ವರ್ಷ. ಸರ್ಕಾರಿ ಶಾಲೆಗಳು ನೋಡಿ ಇವಾಗೆಲ್ಲ ಕ್ವಾಲಿಟಿ ಇಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಟೀಚಿಂಗ್ ಸರಿ ಇಲ್ಲ ಅಂತಾರಲ್ಲ, ನಿಮ್ಮ ಕಾಲದಲ್ಲಿ ಇಲ್ಲ ಸರ್, ತುಂಬ ಒಳ್ಳೆ ಟೀಚರ್ಸ್ ಇದ್ದಂಥ ಸ್ಕೂಲುಗಳು ಸರ್, ಹೈಸ್ಕೂಲ್ಗಳು. ಬಟ್ ಏನಾಗಿರೋದು ಪ್ರಾಬ್ಲಮ್ಮು ಅಂದರೆ ಬೇರೆ ಫೆಸಿಲಿಟೀಸ್ ಇಲ್ಲ ಸರ್ ನಮಗೆ. ಅಂದರೆ ಒಂದು ಒಳ್ಳೆ ಲ್ಯಾಬೊರೇಟ್ರಿ, ಒಂದು ಒಳ್ಳೆ ಲೈಬ್ರರಿ ಇಂಥದ್ದೆಲ್ಲ ಕಡಿಮೆ. ಅದಕ್ಕೆಲ್ಲ ಅಷ್ಟು ಗಮನ ಕೊಟ್ಟು ಅವರೇನು ಅಂದರೆ ಒಂದು ಚಾವಣಿ, ಒಂದು 4 ಬೆಂಚು, ಒಂದು ಬೋರ್ಡ್ ಇಟ್ಬಿಟ್ರೆ ಇದೇ ಸ್ಕೂಲು ಅನ್ನೋ ಇದು ಬಂದ್ಬಿಟ್ಟಿದ್ದಾಗ ಅಷ್ಟೊಂದು ನಮಗೆ ಏನು ಫೆಸಿಲಿಟಿ ಇರಲಿಲ್ಲ ನಿಜವಾಗ್ಲೂ. ಈ ನಡುವೆ ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಸ್ವಲ್ಪ ಅಂದರೆ ಬೇರೆ ಸ್ಕೂಲ್ಗೆ ಕಂಪೇರ್ ಮಾಡಿದ್ರೆ ನಮ್ದು ಇನ್ನೂ ಭಾಳ ಕೆಳಮಟ್ಟದಲ್ಲೇ ಇದ್ದೀವಿ. ಅದೇ ಕಂಪ್ಯಾರಿಟಿವ್ಲಿ ಸ್ವಲ್ಪ ವಾಸಿ ಅನ್ನಿಸ್ತಾ ಇದೆ. ನನಗೆ ಚಿಕ್ಕಪೇಟೆ ಸ್ಕೂಲು ತುಂಬ ಹಿಡಿಸ್ತು. ನನಗೆ ಚಿಕ್ಕಪೇಟೆ ಸ್ಕೂಲಲ್ಲಿ ನಂದು ತುಂಬ ಒಂದು ಒಳ್ಳೆಯ ಕೆಲಸ ಆಯಿತು. ಚಿಕ್ಕಪೇಟೆ ಸ್ಕೂಲಲ್ಲಿ ಏನಾಯಿತು, 120 ಜನ ಹುಡುಗರಿದ್ರು ಅಷ್ಟೇ. 8, 9, 10ಲ್ಲಿ ನಾನು ಬಂದಾಗ ಅಷ್ಟೇ ಕಮ್ಮಿ. ತುಂಬ ಹುಡುಗರು, ತುಂಬ ಪೂರ್ ಸೆಕ್ಷನ್ನಿಂದ ಬರೋ ಹುಡುಗರು ಸರ್. ಎಲ್ಲ ಮನೆ ಕೆಲಸ ಮಾಡೋರು, ದರ್ಜಿ ಅಂತ ಕೆಲಸ ಮಾಡೋರು. 40-50 ಜನ ಹೊಟ್ಟೆ ಹಸ್ಕೊಂಡು ಬರೋರು. ಬೆಳಗ್ಗೆ 9 ಗಂಟೆವರೆಗೆ ಯಾರ್ದೋ ಹೆಣ್ಮಕ್ಳು ಯಾರ ಮನೇಲಿ ಕೆಲಸ ಮಾಡೋದು. ಅಲ್ಲಿ ಮಾರ್ವಾಡಿಗಳು, ಇವ್ರು ಗುಜರಾತಿಗಳು ಜಾಸ್ತಿ ಇಲ್ಲ, ಅವ್ರ ಮನೆ ಕೆಲಸ ಮಾಡೋದು ಅಥವಾ ಇನ್ನೇನೋ ಮಾಡೋದು, ಸ್ಕೂಲಿಗೆ ಬಂದ್ಬಿಡೋದು. ಹೊಟ್ಟೆ ಇಲ್ಲ ಅವ್ರಿಗೆ. ಗಂಡು ಹುಡುಗರು ಅಷ್ಟೇ, ಪೇಪರ್ ಮಾರೋರು, ಆ ಥರ ಹುಡುಗರು. ನಮಗೆ ಹೊಟ್ಟೆ ಇಲ್ಲದೆ ಇರೋರಿಗೆ ಏನು ಪಾಠ ಮಾಡಿದ್ರು ಏನು ಪ್ರಯೋಜನ ಸರ್? ವೇಸ್ಟ್ ಅದು.
ಅವಾಗ ಏನು ಮಾಡಿದ್ವಿ, ನಲ್ಲಿ ಗಂಗಪ್ಪನವರು ಅಂತ ಒಳ್ಳೆ ಹೆಡ್ ಮಾಸ್ಟರ್ ಇದ್ರು ಸರ್. ಅದಕ್ಕೆ ವಿವೇಕಾನಂದರು ಮಾತಿದ್ದೀರಾ, ಡೋಂಟ್ ಟೀಚ್ ಫಿಲಾಸಫಿ ಟು ಹಂಗ್ರಿ ಸ್ಟಮಕ್ಸ್. ಹೌದು, ಶ್ಯೂರ್, 100% ಶ್ಯೂರ್. ಡೋಂಟ್ ಟೀಚ್ ಎನಿಥಿಂಗ್ ಟು ಹಂಗ್ರಿ ಸ್ಟಮಕ್. ಅವರು ಒಪ್ಕೊಂಡು ನಾವೇನು ಮಾಡಿದ್ವಿ, ಏನಾದ್ರು ಈ ಮಕ್ಕಳಿಗೆ ನಾವು ಇದು ಮಾಡಬೇಕು ಅಂತ ಅಲ್ಲಿ ಈ ಮಾರ್ವಾಡಿ ಅಸೋಸಿಯೇಷನ್ವರೆಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರೇನು ಮಾಡಿದರು, ಮಧ್ಯಾಹ್ನದ ಹೊತ್ತು ಎಲ್ಲ ಹುಡುಗರಿಗೂ 2 ಬನ್ನು ಕೊಡೋಕ್ಕೆ ಶುರು ಮಾಡಿದರು. 2 ಅಂದರೆ ಸರ್ಕಾರದ ಬಿಸಿ ಊಟ ಯೋಜನೆ ಬರೋಕ್ಕೆ ಮೊದಲು ಸರ್. ನಾನು 86 ಹೇಳ್ತಿರೋದು, 87 ಬಿಸಿ ಊಟ ಬಂದು 2000 ನಂತರ. ಹೌದು. ಅವಾಗ 2 ಬನ್ನು ಮಧ್ಯಾಹ್ನ ಕೊಡೋರು. 45-50 ಹುಡುಗರಿಗೆ ಅಲ್ಲೊಬ್ಬರು ಒಂದು ಹೆಂಗ್ಸ್ ಬರೋರು, ಪಾಪ 100 ಬನ್ ತಂದು ಎಲ್ರಿಗೂ ಕೊಟ್ಬಿಟ್ಟು ಹೋಗೋರು. ಆಮೇಲೆ 2 ಬನ್ನು ಸಾಲಲ್ಲ, ಆ ಏಜಲ್ಲಿ 2 ಬನ್ನು. ಆಮೇಲೆ ನಮ್ಮ ಮುರಳೀಧರ ಇರಲ್ಲ, ಅಲ್ಲಿ ಲಕ್ಷ್ಮೀನಾರಾಯಣ್ ಅಂತ, ಈಗ ಏನೋ ರಾಮಕೃಷ್ಣ ಲಾಡ್ಜ್ ಇದೆಯಲ್ಲ ಗಾಂಧಿನಗರ, ಅವರು ಓನರ್ ಅವರು ಈ ಕಡೆ ಇನ್ನೊಂದು ಹೋಟ್ಲಿದೆ, ಅದೇ ಕಪಾಲಿ ಥಿಯೇಟ್ರ್ ಪಕ್ಕದಲ್ಲಿದೆಯಲ್ಲ, ಆ ಹೋಟ್ಲು ಓನರ್ ಅವರನ್ನು ಇವನು ರಿಕ್ವೆಸ್ಟ್ ಮಾಡಿ, ಇವನು ನನ್ನ ತಮ್ಮ ಅಲ್ಲಿ ಕೆಲಸ ಮಾಡ್ತಿದ್ದ ಸ್ವಲ್ಪ ದಿನ, ಆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದ, ಅಕೌಂಟ್ಸ್ ನೋಡ್ಕೋತಾ ಇದ್ದ. ಅವರು ನೋಡಿ ಸರ್ ಈ ಥರ ಇದ್ದಾರೆ, ಭಾಳ ಬಡ ಮಕ್ಕಳು, ಏನು ಮಾಡೋದು ಅಂತ. ಅವರು ದಿನ 40 ಜನಕ್ಕೆ ಊಟ ಕಳಿಸೋರು ಸರ್, 40 ಜನಕ್ಕೆ. ಲಕ್ಷ್ಮೀನಾರಾಯಣ ಇವತ್ತು ನಾನು ಅವ್ರನ್ನ ಜ್ಞಾಪಿಸ್ಕೋಬೇಕು. ದಿನ ನಮ್ಮ ಹುಡುಗರು 1:30 ಹೋಗೋರು, ಸೈಕಲಲ್ಲಿ ಹೋಗೋರು, 40 ಜನಕ್ಕೆ ಆಗೋ ಊಟನ ದೊಡ್ಡ ಬಕೆಟ್ 2 ಬಕೆಟಲ್ಲಿ ಬರೋದು. 40 ಜನ ಮಕ್ಕಳಿಗೆ ಊಟ ಹಾಕ್ಸಿದ್ದೀನಿ ನಾನು. ಜೀವನದಲ್ಲಿ ನಾನು ಮಾಡಿರೋ ಅತ್ಯಂತ ದೊಡ್ಡ ಕೆಲಸ ಅಂದ್ರೆ ಅದೇ. ಆ ಮಕ್ಕಳು ಇವತ್ತು ನೆನೆಸ್ಕೋತಾರೆ, ಏನು ಸರ್ ಹೊಟ್ಟೆ ಇರಲಿಲ್ಲ ನಮಗೆ, 40 ಮಕ್ಕಳು, ಅದು 40 ಮಕ್ಕಳಿಗೇನು 50 ಜನಕ್ಕೆ ಆಗೋದು. ಚೆನ್ನಾಗಿ ಕೊಡ್ತಿದ್ವಿ. ಎಷ್ಟೋ ದಿನ ನಾನು ಕೂಡ ಅದನ್ನೇ ಊಟ ಮಾಡಿದ್ದೀನಿ ಮಧ್ಯಾಹ್ನ ಹೊತ್ತು, ಆ ಅನ್ನನೇ ಚೆನ್ನಾಗಿರುತ್ತೆ ಅಂತ. ಚಿತ್ರಾನ್ನ ಕಳಿಸೋರು, ಬಾತ್ ಕಳಿಸೋರು, ಶನಿವಾರ ದಿನ ಬೆಳಗ್ಗೆ ಸ್ಕೂಲ್ ಅಂತ ಇಡ್ಲಿ ಕಳಿಸೋರು, ದೋಸೆ ಕಳಿಸೋರು. ಇಂಥವ್ರನ್ನ ನಾವು ನೆನೆಸ್ಕೋಬೇಕು ಸರ್. ಇಲ್ಲ ಈಗ ಎಂಥ ಪುಣ್ಯವಂತರು ನೋಡಿ ಅವರು. ತುಂಬ ಒಂದೇ ಸ್ಕೂಲ್ಗಲ್ಲ ಸರ್, ಇನ್ನೂ ಒಂದು ಸ್ಕೂಲಿಗೆ ಕಳಿಸೋರು, 2 ಸ್ಕೂಲಿಗೆ ಕಳಿಸೋರು ಅವರು. ನಮ್ಮ ಸ್ಕೂಲಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬನ್ನಿ ಸರ್. ಆಮೇಲೆ ಪ್ರತಿ ವರ್ಷ ಸುಮಾರು ಒಬ್ಬೊಬ್ಬ ಹುಡುಗಂಗೆ 6 ನೋಟ್ಬುಕ್ ಥರ ಒಂದು 50-60 ಹುಡುಗರಿಗೆ ಕೊಡೋರು, ಅವರೇ ಸ್ಕೂಲಿಗೆ ಬರೋರು. ಆಮೇಲೆ ನಾವೇನು ಮಾಡಿದ್ವಿ, ಅರೆ ಯೂನಿಫಾರ್ಮ್ ಬೇಕಲ್ಲ ಸರ್, ಯೂನಿಫಾರ್ಮ್ ಹೊಲ್ಸ್ಕೊಳ್ಳೋಕ್ಕಂತ ದುಡ್ಡಿಲ್ಲ. ನಮ್ಮ ಸ್ಕೂಲ್ ಕೆಳಗಡೆನೇ ಬರೀ ಅಂಗಡಿಗಳೇ ಇದ್ದಿದ್ದು, ಬಟ್ಟೆ ಅಂಗಡಿಗಳೇ. ನಮ್ಮ ಸ್ಕೂಲು ಒಂದು ವಿಚಿತ್ರವಾದ ಸ್ಕೂಲು. ಈಗ ನೋಡಿ ಚಿಕ್ಕಪೇಟೆನಲ್ಲಿ ಕಾಮತ್ ಹೋಟ್ಲ್ ಇದೆಯಲ್ಲ, ಅಲ್ಲಿ ಸುತ್ತಲೂ ಅಂಗಡಿಗಳು, ಮೇಲ್ಗಡೆ 3ನೇ ಫ್ಲೋರಲ್ಲಿ ಸ್ಕೂಲು. ಹ್ಞೂ, ಅದೊಂಥರ ಇದು ಹೌದು, ವ್ಯಾಪಾರಿ ಕೇಂದ್ರದ ಮಧ್ಯೆ 500 ಅಂಗಡಿ ಇದೆ, ಕೆಳಗಡೆ 500 ಅಂಗಡಿ, ಮೇಲ್ಗಡೆ 3ನೇ. ಅದೇನಾಯಿತು ಅಂದರೆ ಅದು ಹಳೆಯದು ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್, ಅದು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಬಿಲ್ಡಿಂಗು. ಈ ನಮ್ಮ ಪಾಲಿಟಿಷಿಯನ್ಸ್ ಇವರೆಲ್ಲ ಸೇರಿಕೊಂಡು ಅದನ್ನು ಯಾರೊಬ್ಬ ವ್ಯಾಪಾರಿಗೆ ಜಾಗನ ಇದನ್ನು ಕಟ್ಕೊಳ್ಳೋಕೆ ಬಿಟ್ಬಿಟ್ರು, ಕಾಂಪ್ಲೆಕ್ಸ್ ಕಟ್ಟಕ್ಕೆ. ಅವಾಗ ಸ್ವಲ್ಪ ಗಲಾಟೆ ಮಾಡಿ, ಸ್ಕೂಲ್ ಹೆಂಗೆ ತೆಗಿತೀರಾ ಅನ್ನೋ ಗಲಾಟೆ ಆಯಿತು. ಆವಾಗ ಅಡೆಲ್ಲ ನಾವು ಸ್ಕೂಲ್ಗೆ 1 ಫ್ಲೋರ್ ಬಿಟ್ಕೊಡ್ತೀವಿ, 17 ರೂಮ್ ಬಿಟ್ಕೊಟ್ರು. ಸ್ಕೂಲಿಗೆ ಬಿಟ್ಕೊಡ್ತೀವಿ ಅಂಥೇಳಿ ಒಂದು ಮೇಲ್ಗಡೆ 1 ಫ್ಲೋರ್ನ ಪೂರ್ತಿ ಸ್ಕೂಲಿಗೆ ಬಿಟ್ಕೊಟ್ಟು, ಕೆಳಗಡೆ ಎಲ್ಲ ಬರೀ ಅಂಗಡಿಗಳು. ಆ ಸ್ಕೂಲ್ ಇದ್ದಿದ್ದು ಮೇಲ್ಗಡೆ, ಅಲ್ಲಿಗೆ ಪ್ಲೇಗ್ರೌಂಡ್ ಏನೂ ಇಲ್ಲ, ಬರೀ ಸ್ಕೂಲ್ ಮಾತ್ರ ಅಷ್ಟೇ ಹೆಂಗೋ ನಡೀತಾ ಇತ್ತು. ನಾವು ಆವಾಗ ಅಲ್ಲಿ ಕೆಳಗಡೆ ಇರೋ 4-5 ಅಂಗಡಿಗಳನ್ನ ಕೇಳ್ಕೊತಾ ಇದ್ವಿ, ಬಟ್ಟೆಗಳು ಕೊಡಿ ಅಂತ. ಎಲ್ಲ ಮಕ್ಳಿಗೂ 2 ಶರ್ಟು 2 ಚಡ್ಡಿ ಹೊಲಿಸ್ಕೊಟ್ರು ಸರ್. ಅವರೆಲ್ಲ ಸರ್ಕಾರ ಯೂನಿಫಾರ್ಮ್ ಕೊಡ್ತಿರ್ಲಿಲ್ಲ, ಏನೂ ಕೊಡ್ತಿರಲಿಲ್ಲ ಸರ್, ಏನೂ ಇಲ್ಲ ಸರ್. ಅವಾಗ ಇನ್ನೂ ಏನೂ ಕೊಡ್ತಿರ್ಲಿಲ್ಲ ಸರ್. ನಾವು ರಿಕ್ವೆಸ್ಟ್ ಮಾಡ್ಕೊಡೋದು ಬಟ್ಟೆಗಳು ಕೊಡಿ ಅಂತ. ಒಂದು 2-3 ಅಂಗಡಿನವರು ಅವರು ಇದು ಮಾಡೋರು, ಕೂಲಿ ಕೊಟ್ಬಿಟ್ಟು ಯಾರಕ್ಕೆಲ್ಲ ಹೊಲಿಸ್ಕೊಳ್ರಪ್ಪ, ಮಕ್ಕಳಿಗೆ ಬಟ್ಟೆ ಕೊಡ್ತಿದ್ವಿ. ಸಾಮಾನ್ಯವಾಗಿ ದೂರದಿಂದ ಬರೋರಿಗೆ ನಾವೇ ಬಸ್ ಪಾಸ್ತೆ ಕೊಟ್ಬಿಡ್ತಿದ್ವಿ. ಒಂದು 15-20 ಹುಡುಗರು ದೂರದಿಂದ ಬರೋರು, ಅವ್ರಿಗೆಲ್ಲ ಆಗ 2 ರೂಪಾಯಿ 5 ರೂಪಾಯಿ ಅಷ್ಟೇ ಇದ್ದಿದ್ದು ಬಸ್ ಪಾಸ್ ಅಂತ ಕೊಡೋರು. ಈ BTS ಇದು ಬರೋರಿಗೆಲ್ಲ ಕೊಡ್ತಿದ್ವಿ, ಹಂಗೆ ಅಡ್ಜಸ್ಟ್ ಮಾಡಿದ್ವಿ. ಹಂಗೆ ಮಾಡಿ ಅಲ್ಲಿ 15 ವರ್ಷ ನಾನು ತುಂಬ ಆರಾಮಾಗಿದ್ದೆ, ಚೆನ್ನಾಗಿದ್ದೆ. ಆ ಗಂಗಪ್ಪನವರು ಅನ್ನೋ ಹೆಡ್ ಮಾಸ್ಟರ್ ಅಂತೂ ತುಂಬ ಒಳ್ಳೆ ಹೆಡ್ ಮಾಸ್ಟ್ರು. ಇದು ವೆರಿ ಗುಡ್, ಒಂಥರ ಮಾನವೀಯತೆ ಇರ್ತಕ್ಕಂಥವ್ರು. ಏನಾದ್ರು ಮಾಡಬೇಕು ಸ್ಕೂಲಿ ಅಂತ ಮಾಡ್ತಿದ್ವಿ. ಇವತ್ತು ಆ ಮಕ್ಕಳು ನೆನೆಸ್ಕೋತಾರೆ, ಭಾಳ ಜನ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಸರ್ ನೀವು ಊಟ ಹಾಕ್ಸಿದ್ದೀರಾ, ನಾವು ಈ ಸ್ಥಿತಿಲಿದ್ದೀವಿ. ಸೊ ಆ ವಿದ್ಯೆ ಬಳಸ್ಕೊಂಡು ಬೆಳೆದ್ರು ಮಕ್ಕಳು, ಬೆಳೆದ್ರು ಸರ್. ಎಲ್ಲರೂ ಕೆಲವರೆಲ್ಲ ಆಮೇಲೆ SLC ಮಾಡಿದ ಮೇಲೆ
ಬೇರೆ ಬೇರೆ ಕೆಲಸಗಳಿಗೆ ಹೋಗಿದ್ದಾರೆ. ಕೆಲವರು ತುಂಬ ಒಳ್ಳೆ ಇದಾಗಿ ಬಂದಿದ್ದಾರೆ. ಲೋಕೇಶಾಚಾರಿ ಅಂತ ನೀವು ಆ್ಯಕ್ಟಿಂಗ್ ಮಾಡ್ತಾನೆ ಕೇಳಿದಿರಲ್ಲ ಸ್ಪಂದನದಲ್ಲಿ. ಹಾಂ, ಅವನು ಅಷ್ಟೇ ನನ್ನ ಸ್ಟೂಡೆಂಟ್. ಅವನು ಪಾಪ SLC ಪೇಪರ್ ಮಾರ್ತಾಯಿದ್ದ. ಅವನಿಗೆ ಏನು ಮಾಡೋದು ಸರ್, ಅವನಿಗೆ 4 ಗಂಟೆಗೆ ಒಂದು ಪೇಪರ್ ಮಾರಲೇಬೇಕು. 4 ಗಂಟೆಯಿಂದ 6 ಗಂಟೆ, ಸಾಯಂಕಾಲ ಸಂಜೆ ವಾಣಿ ಅಂತ ಒಂದು ಪೇಪರ್ ಬರೋದು. ಅದನ್ನು ಮಾರಿದರೆ ಮನೇಲಿ ಊಟ. ಅವರ ಆಸ್ತಿ ರೋಡಲ್ಲೆಲ್ಲ ಮಾರೋರು. ಅವ್ನು ಮಾರ್ತಿದ್ದ. 50 ಪೇಪರ್ ಮಾರಿದರೆ ಅವ್ರಿಗೆ ಎಷ್ಟೋ ₹5 ₹6 ಅವ್ರಿಗೇನೋ ಇದು ಕೊಡ್ತಾಯಿದ್ರು. ಅದೇ ಆಗಿನ ಕಾಲದಲ್ಲಿ ಜಸ್ಟ್ ದೊಡ್ಡ ಅಮೌಂಟು. ಅವನಿಗೆ ಆಮೇಲೆ ಅವನಿಗೆ ಚಂದ್ರಿಗೆ ಹೇಳಿ ಅವನ್ನ ITIಗೆ ಸೇರಿಸಿದೆ. ITIನಲ್ಲಿ ಬಾರ್ದ 2 ವರ್ಷ ಟ್ರೈನಿಂಗ್, 1.5 ವರ್ಷ ಮಾಡ್ದ. ಆಮೇಲೆ ಇವನು ಅವನಿಗೆ ಮೈಕೋನಲ್ಲಿ ಕೆಲಸ ಕೊಡಿಸ್ದ, ಕೃಷ್ಣಮೂರ್ತಿ. ಮೈಕೋ ಜಾಬ್ ಆಯಿತು. ಮೈಕೋ ಆಯಿತು ಸರ್, ಮೈಕೋನ ಜಾಬ್ ಆಯಿತು. ಇವತ್ತು ಮನೆಗೇನೆ ಕಟ್ಕೊಂಡು ಲಕ್ಷಣವಾಗಿದ್ದಾನೆ. ಅವನ ತಮ್ಮನಿಗೇನು ನಾನು ಒಳ್ಳೆ ಕೆಲಸ, ಅವನು GFಲ್ಲಿದ್ದ. ಆಮೇಲೆ ಅವನ ತಮ್ಮನಿಗೂ ಮೈಕೋನಲ್ಲೇ ಕೆಲಸ ಆಯಿತು. ಇಬ್ಬರು ಅಣ್ಣ ತಮ್ಮಂದಿರು ಚೆನ್ನಾಗಿದ್ದಾರೆ. ಆ ಥರ ಬೇಕಾದಷ್ಟು ಹುಡುಗರಿದ್ದಾರೆ ಸರ್. ಕಂಡಕ್ಟರ್ಗಳಾಗಿದ್ದಾರೆ, ಅಂಗಡಿಗಳು ಇಟ್ಕೊಂಡಿದ್ದಾರೆ, ಬೇಕಾದಷ್ಟು ಹುಡುಗರು. ಹೋದಾಗಲೆಲ್ಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ದೇವರೇ, ನಿಮ್ಮಿಂದ ನಾವು ಬದುಕಿದ್ದೀವಿ. ಜೀವನದಲ್ಲಿ ಅಷ್ಟು ಸಾಕು. ನಾವು ಅಂದರೆ ನಾನು ಏನು ಮಾಡಲಿಲ್ವಲ್ಲಪ್ಪ ಅನ್ನೋದಿಲ್ಲ. ನನ್ನ ಕೈಲಾಗಿದ್ದ ಸೇವೆನ ನಾನು ಮಾಡಿದ್ದೀನಿ. ಮೀಡಿಯಾದಲ್ಲಿ ಹಾಕ್ಸಿದ್ರೆ ಬರೀ ಬೆಂಗಳೂರೇ ಅಲ್ಲ, ಶರ್ದಿ ಬೇರೆ ಎಲ್ಲಿ ಹೋಗಿದ್ರು ಗೊತ್ತಾಗುತ್ತಮ್ಮ. ನೋಡಿ ಮೇಷ್ಟ್ರೆ, ಅಕ್ಷರ ಒಬ್ಬ ಮನುಷ್ಯನ ಬದಲಾಯಿಸುತ್ತೆ ಖಂಡಿತ. ಅಕ್ಷರಕ್ಕಿಂತ ಬೇರೆ ಜ್ಞಾನ ಯಾವುದೂ ಇಲ್ಲ ಸರ್. ಅಕ್ಷರ ಜ್ಞಾನನೇ ದಾಸೋಹಕ್ಕಿಂತ ದೊಡ್ಡ ಜ್ಞಾನ ಅಂದರೆ ಅಕ್ಷರ. ಅಕ್ಷರ ಜ್ಞಾನ ಕೊಟ್ಟರೆ ದಾಸೋಹ ಬರುತ್ತೆ, ಹೊಟ್ಟೆಗೆ ಮಾಡ್ಕೋಬೋದು ನಾವು. ಈ ಜ್ಞಾನ ಇಲ್ಲದೆ ಹೋದರೆ ಕಷ್ಟ ಬದುಕು. ಆ ಹುಡುಗರುಗಳು ಅದೇ ಥರ ಪೇಪರ್ ಮಾಡ್ಕೊಂಡು ಮನೆ ಕೆಲಸ ಮುಸುರು ತಿಕ್ಕೊಂಡು ಕಷ್ಟಪಟ್ಟು ಮನೆ ಕೆಲಸಗಳು ಮಾಡ್ಕೊಂಬರೋರು, ಹೊಟ್ಟೆಗಿಲ್ಲದೆ ಬರೋರು. ಅವರು ನಮಗೆ ಮ್ಯಾಥಮೆಟಿಕ್ಸ್ ಏನು ಮಾಡೋದು ಇವ್ರಿಗೆ. ನಾನು ಮ್ಯಾಥಮೆಟಿಕ್ಸ್ ಮಾಡ್ತಿದ್ರೆ ಅವನು ನಿದ್ದೆ ಹೊಡಿತಿರ್ತಾನೆ, ಹಿಂಗಂತಿರ್ತಾನೆ ಪಾಪ. ಅವರು ಏನಾದ್ರು ಮಾಡಬೇಕಂದ್ರೆ ಅದು ಅಂಥ ಶಾಲೆ. ಆಮೇಲೆ ಏನಾಯ್ತು, 2000 ಈ ಇವರು ಇಸ್ಕಾನ್ ಅವ್ರು ಶುರು ಮಾಡಿದರು, ಅದೇ ಬಿಸಿ ಊಟ. ಆಮೇಲಿಂದ ಇವರು ಗೌರ್ಮೆಂಟಿಂದ ಶುರುವಾಯಿತು. ಈಗೇನು ಬೇಕಾದಷ್ಟು ಅದರಲ್ಲೂ ಗೋಲ್ಮಾಲ್ಗಳಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ನಡೀತಾ ಇದೆ. ಇವತ್ತು ಸರ್ಕಾರಿ ಶಾಲೆಗಳು ಹೇಗಿದ್ದಾವೆ? ಇಲ್ಲ ಸರ್, ಇನ್ನೂ ತುಂಬಾ ಇವತ್ತಿನ ಸ್ಟ್ಯಾಂಡರ್ಡ್ಗೆ ಇವತ್ತು ಏನಾಗಿದೆ ಅಂದರೆ ಪ್ರೈವೇಟ್ ಸ್ಕೂಲ್ನವ್ರು ಯಾವ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಅಂದರೆ ಹುಡುಗರು ಗೌರ್ಮೆಂಟ್ ಸ್ಕೂಲಿಗೆ ಬರೋದಕ್ಕೆ ಬೇಜಾರು. ನೋಡಿ, ಮನೆ ಕೆಲಸ ಮಾಡೋರು ಕೂಡ ನಮ್ಮ ಹುಡುಗನ ಗೌರ್ಮೆಂಟ್ ಸ್ಕೂಲಿಗೆ ಬೇಡ ಅಂತಾರೆ. ಹೆಂಗೋ ಕಷ್ಟಪಟ್ಟು ಏನೋ ಮಾಡಿ ನಾವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀವಿ ಅಂತಾರೆ. ₹10,000 ₹20,000 ಪ್ರತಿ ವರ್ಷ ಫೀಸ್ ಕಟ್ತಾರೆ ಮಕ್ಕಳಿಗೆ. ಗೌರ್ಮೆಂಟ್ ನಾವು ತೊಗೊಳ್ಳೋದು ₹100 ತೊಗೊಳ್ಳೋದಿಲ್ಲ. ನಾವು 100, 120 ಇವತ್ತು ಫೀಸ್ ಇರೋದು. ಅದಕ್ಕೆ ಇಲ್ಲ ಬೇಡ ಗೌರ್ಮೆಂಟ್ ಸ್ಕೂಲ್ ಬೇಡ ನಮಗೆ ಅಂತಾರೆ. ಏನು ಮಾಡೋದು? ಹಳ್ಳಿಗಳ ಕಡೆ ಬೇರೆ ಏನು ಬೇರೆ ಇದಿಲ್ಲ ಅವ್ರಿಗೆ, ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕು, ಅದರಿಂದ ಸೇರಿಸ್ತಾ ಇದ್ದಾರೆ. ಅಲ್ಲಿ ನಡೆಯುತ್ತೆ ಹೊರತು ಬೆಂಗಳೂರು ಅಂತ ಕಡೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಡಿಮ್ಯಾಂಡ್ ತುಂಬ ಕಮ್ಮಿ. ಎಷ್ಟು ಸ್ಕೂಲ್, 235 ಸ್ಕೂಲ್ ಏನು ಮುಚ್ತಾ ಇದ್ದಾರಲ್ಲ ಸರ್. ಈಗ ಮಕ್ಕಳಿಲ್ಲ ಅಂತ 8 ಜನ 6 ಜನ ಮಕ್ಕಳಿಗೆಲ್ಲ ಏನು ಪಾಠ ಮಾಡೋದು? ಒಂದು 8ನೇ ತರಗತಿಯಲ್ಲಿ 12 ಜನ, 9ನೇ ತರಗತಿಯಲ್ಲಿ 6 ಜನ, ಹಿಂಗಿದ್ರೆ ಏನು ಪಾಠ ಮಾಡೋದು? ಅಲ್ಲ, ಸರ್ಕಾರಕ್ಕೂ ಹೊರೆ ಅದು. ಆದರೆ ಸರ್ಕಾರ ಖಾಸಗಿಯವ್ರಿಗೆ ಅನುಮತಿ ಕೊಟ್ಟು ಖಾಸಗಿ ಶಾಲೆಗಳು ಹಂಗೆ ಮಾಡ್ತಾರಲ್ಲ ಸರ್. ಸರ್ಕಾರಿ ಶಾಲೆನೇ ಖಾಸಗಿ ಥರ ಬೆಳೆಸೋಕ್ಕಾಗಲ್ಲ. ಖಾಸಗಿ ಶಾಲೆಗಳು ನಡೆಸ್ತಾ ಇರೋರೆಲ್ಲ ತುಂಬ ದೊಡ್ಡವರು ಸರ್, ರಾಜಕಾರಣಿಗಳೇ ಎಲ್ಲರೂ ದೊಡ್ಡವರು. ಅವರನ್ನು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸರ್ಕಾರಿ ಶಾಲೆನ ಒಂದು ಇವತ್ತಿನ ಗುಣಮಟ್ಟಕ್ಕೆ ಅನುಗುಣವಾಗಿ ಬೆಳೆಸಬೇಕು ಅಂತ ಇದೆ. ಅಲ್ಲ, ಮಾಡಬೇಕು ಅಂದ್ರೂ ಏನಾಗುತ್ತೆ ಅಂದರೆ ತುಂಬ ಈ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಲಾಭ ಏನೂ ಇಲ್ಲ ಸರ್. ಬರೀ ನಷ್ಟನೇ, ಎಲ್ಲ ಬರೀ ಖರ್ಚೇ ಹೊರತು ಬೇರೆ ಡಿಪಾರ್ಟ್ಮೆಂಟಿಗೆ ದುಡ್ಡು ಬರೋ ಡಿಪಾರ್ಟ್ಮೆಂಟ್ ಅಲ್ಲ ಇದು. ಬರೀ ಖರ್ಚೇನೆ. ಎಲ್ಲ ಲಕ್ಷಾಂತರ ಜನ ಟೀಚರ್ಸ್ ಇದ್ದಾರೆ, ಅವ್ರಿಗೆಲ್ಲ ಸಂಬಳ ಕೊಡಬೇಕು. ಸ್ಕೂಲ್ಗಳಲ್ಲಿ ಒಂದೊಂದು ಬಿಲ್ಡಿಂಗ್ಗಳು, ಅದಕ್ಕೆ ಬೇಕಾಗಿರೋ ಫೆಸಿಲಿಟಿಗಳು. ಗೌರ್ಮೆಂಟ್ಗೂ ಕಷ್ಟ ಇದೆ ಪಾಪ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಹೇಳೋದು ಇದಕ್ಕಿಂತ ಮುಖ್ಯವಾದ ವಿಷಯ ಬೇರೆ ಯಾವುದೂ ಅಲ್ಲ ಅಂತ ನಾನು ಹೇಳೋದು. ಮೊದಲನೇ ಪ್ರಿಯಾರಿಟಿ ಎಜುಕೇಷನ್ ಕೊಡಬೇಕೇನೋ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಈ ಕಡೆ ಧಾರಾವಾಹಿ ಯಾವಾಗ ಬಂತು? ಧಾರಾವಾಹಿ ಸುಮಾರು 85, 86 ಬೆಂಗಳೂರು ಟ್ರಾನ್ಸ್ಫರ್ ಆದಮೇಲೆ. ಅವಾಗೇನಾಯಿತು, ಅದಕ್ಕೆ ಮೊದಲು ನಾನು ಒಂದು 2-3 ಸಿನಿಮಾ ಮಾಡಿದ್ದೆ. ಇವ್ರದ್ದು ಕಾಸರವಳ್ಳಿ ಇವ್ರದ್ದು ತಬರನ ಕತೆ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದೆ ನಾನು.
ಬಟ್ ಬೆಂಗಳೂರಿಗೆ ಬಂದಮೇಲೆ ಸೀತಾರಾಮ್ ಅವರು ಸಿಂಗಲ್ ಎಪಿಸೋಡ್ಗಳು ತೆಗಿಯೋರು, ಒಂದೊಂದು ಅದೇ ಕತೆಗಾರ ಅದರಲ್ಲಿ ಶುರುವಾಯಿತು. ಆಮೇಲಿಂದ ಬೇರೆ ಬೇರೆಯವ್ರ ಕಾಂಟ್ಯಾಕ್ಟ್ ಬಂತು. ಆಮೇಲೆ ಸಿನಿಮಾಗಳಲ್ಲಿ ಸಿಂಹ ಅವರು ಒಂದು ಸಿಂಹಾಸನ ಅಂತ ಸಿನಿಮಾ ತೆಗೆದ್ರು. ಹೀಗೆ ಕಾಂಟ್ಯಾಕ್ಟ್ ಬಂದು ಯಾರು ಬಂದು ಕೇಳೋ ತುಂಬ ದೊಡ್ಡ ದೊಡ್ಡ ಪಾತ್ರಗಳು ಮಾಡಲ್ಲ. ಒಂದು 2-3 ಸಿನಿಮಾಗಳು ಬಿಟ್ಬಿಟ್ರೆ ಬೇರೆ ಎಲ್ಲ ಸಣ್ಣ ಸಣ್ಣ ಪಾತ್ರಗಳು ಮಾಡಿದ್ದೀನಿ. ಬಟ್ ಧಾರಾವಾಹಿನಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ ನಾನು, ತುಂಬಾ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡಿದ್ದೀನಿ ಸುಮಾರು. ಅಂದರೆ ಇವತ್ತು ಕೂಡ ಆ ಪಾತ್ರಗಳು ಜನ ನೆನೆಸ್ಕೊಳ್ಳೋವಂಥ ಪಾತ್ರಗಳನ್ನ ಮಾಡಿದ್ದೀನಿ. ಕೆಲವು ಮುಖ್ಯ ಧಾರಾವಾಹಿಗಳು ಮತ್ತು ಪಾತ್ರಗಳು. ಮಾನಸ ಸರೋವರ ಮಾಡಿದ್ದೆ, ಒಳ್ಳೆ ಧಾರಾವಾಹಿ ಮಾಡಿದ್ದೆ, ಒಳ್ಳೆ ಪಾತ್ರ ಮಾಡಿದ್ದೆ. ಸಿನಿಮಾ ಅಷ್ಟೇ ಒಂದು 20-25 ಮಾಡಿದ್ದೆ. ಅದರಲ್ಲಿ ಒಂದು ಮುತ್ತಿನ ಕತೆ ನಾನು ರಾಜ್ಕುಮಾರ್ ಜೊತೆ ಮಾಡಿರೋಂಥ ಒಂದು ಸಿನಿಮಾ. ಹೇಗೆ ಸಿಗ್ತದೆ ಅದು ಶಂಕರ್ನಾಗ್ ಅವರು ನಮಗೆ ಸ್ವಲ್ಪ ನಾಟಕದ ರಂಗದಲ್ಲಿ ಇದ್ದಾಗ ಅವ್ರ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ನನಗೆ. ಹೇಗಿತ್ತು ಕಾಂಟ್ಯಾಕ್ಟು? ಅದೇ ಅವ್ರದ್ದು ನೋಡಿ ಸ್ವಾಮಿ ನಾವಿರೋದೇ ಹೀಗೆ ನಾಟಕಗಳೆಲ್ಲ ಮಾಡಬೇಕಾದ್ರೆ ನಾವಲ್ಲಿ ಹೋಗ್ತಿದ್ವಿ. ಆವಾಗ ಅಲ್ಲಿ ಸುರೇಂದ್ರ ಇದ್ರಲ್ಲ, ಸುರೇಂದ್ರ ಅವರು ನಮ್ಮ ಟೀಮ್ಗೆ ಕಲಾಗಂಗೋತ್ರಿಗೆ ಡೈರೆಕ್ಟ್ ಮಾಡೋರು. ಅದರಿಂದ ಶಂಕರ್ನಾಗ್ ಅವ್ರದ್ದು ಕಾಂಟ್ಯಾಕ್ಟ್ ಆಯಿತು. ಅವರು ನಾಟಕಗಳಲ್ಲಿ ಹೋಗೋದು ನೋಡೋದೆಲ್ಲ. ಅವಾಗ ಅವರು ನನ್ನನ್ನು ಕರೆದ್ರು. ಅಲ್ಲಿ ಆ ಸಿನಿಮಾದಲ್ಲಿ ಒಂದು 50-60 ಕಲಾವಿದರು ಎಲ್ಲ ನಾಟಕದಿಂದ ಬಂದಿರೋರು. ನಾಟಕದ ಕಲಾವಿದನ್ನೇ ತೊಗೊಂಡಿದ್ರು ಅವರು. ಆ ಹಳ್ಳಿ ಜನಕ್ಕೆ ಅದಕ್ಕೆಲ್ಲ ಮೀನುಗಾರರೆಲ್ಲ ಬರ್ತಾರಲ್ಲ ಅದಕ್ಕೆ. ಅದರಲ್ಲಿ ನಾನೊಂದು ಈ ಮುತ್ತಿನ ವ್ಯಾಪಾರಿ ಪಾತ್ರ ಮಾಡಬೇಕು ಅಂತ ಕರೆದಿದ್ದು. ಆ್ಯಕ್ಚುಲಿ ನಮಗೆ ಬೇರೆ ಪಾತ್ರ ಇತ್ತು, ಬಟ್ ಆ ಪಾತ್ರ ಮಾಡೋದು ನನಗೆ ಟೈಮ್ ಸ್ಕೂಲ್ಗೆ ರಜಾ ಹಾಕ್ಬಿಟ್ಟು ಬರೋಕ್ಕಾಗಲ್ಲ ಅಂಥೇಳಿ ನಾನು 4-5 ದಿನ ಬರ್ತೀನಿ ಅಷ್ಟೇ ಸರ್ ಅಂದಿದ್ದಕ್ಕೆ ಒಂದು ಬೇರೆ ಪಾತ್ರ ಕೊಟ್ಟರು. ಮುತ್ತಿನ ವ್ಯಾಪಾರಿ, ನಾನು, ಚಂದ್ರು ಅವರು ಮತ್ತು ಇವನ್ನ 3 ಜನ ಮುತ್ತಿನ ವ್ಯಾಪಾರಿ ಮಾಡಿದ್ದೆ. ಅದೊಂದು ರಾಜ್ಕುಮಾರ್ ಜೊತೆ ಮಾಡಿದ್ದ ಫಿಲಿಮು. ಹೇಗಿತ್ತು ಅನುಭವ ಅದು? ಚೆನ್ನಾಗಿತ್ತು ಸರ್, ಭಾಳ ಚೆನ್ನಾಗಿತ್ತು. ಗೋಕರ್ಣದ ಹತ್ರನೇ ಇದ್ದಿದ್ದು ಒಂದು ಊರಲ್ಲಿ, ಅಲ್ಲೇ ಶೂಟಿಂಗ್ ಎಲ್ಲ ಆಯಿತು. ತುಂಬ ಚೆನ್ನಾಗಾಯಿತು. ರಾಜ್ಕುಮಾರ್ ಅವ್ರ ಜೊತೆ ಒಂದು 2-3 ದಿನ ಇದ್ವಿ. ಅವರು ಮುಂದೆ ಖುಷಿಯಾಗಿತ್ತು, ಭಾಳ ಚೆನ್ನಾಗಿತ್ತು. ಎಂಜಾಯ್ಡ್. ಶಂಕರ್ನಾಗ್ ಅವ್ರ ಜೊತೆ ಅದರ ಮರೆಯಲಾಗದ ಅನುಭವ ಇದೆಯಾ? ಅದರ ನೆನಪು ತುಂಬಾ ಎಲ್ಲ. ನಾನು ಶಂಕರ್ನಾಗ್ ಅವ್ರ ತುಂಬಾ ಅವರ ಮಾಲ್ಗುಡಿ ಡೇಸ್ನಲ್ಲಿ ಸುಮಾರು ಎಪಿಸೋಡ್ ಮಾಡಿದೆ ನಾನು. ಮಾಡಿದ್ರಾ? 20 ಎಪಿಸೋಡ್ ಮಾಡಿದೆ ಸರ್. ಯಾವ ಮಾಲ್ಗುಡಿ ಡೇಸಲ್ಲಿ ಅವರು ಸ್ಟ್ರೀಟ್ ವೆಂಡರ್ ಅಂತ ಬರುತ್ತಲ್ಲ, ಅದರಲ್ಲಿ ಪಕ್ಕದ ಮನೆಯವನು. ಆಮೇಲೆ ಅಲ್ಲಿ ಇದರಲ್ಲಿ ಮಾಡಿದರು, ಆಗುಂಬೆನಲ್ಲಿ ಸುಮಾರು 10-12 ಎಪಿಸೋಡ್ ಅಲ್ಲೇ ಮಾಡಿದೆ. ಮಾಲ್ಗುಡಿ ಡೇಸಲ್ಲಿ ತುಂಬ ಮಾಡಿದೆ. ಆಮೇಲಿಂದ ಇಲ್ಲಿ ಸ್ಟ್ರೀಟ್ ವೆಂಡರ್ ಅಂತ ಇನ್ನೊಂದು ಮಾಡಿದರು. ಇವರು ಅನಂತ್ನಾಗ್ ಅವ್ರು ಮೇನ್ ರೋಲ್ ಮಾಡಿದ್ದು ಅದರಲ್ಲೂ ಒಂದು ರೋಲ್ ಮಾಡಿದೆ. ಆಮೇಲೆ ಅವ್ರ ಸಿನಿಮಾದಲ್ಲಿ ಇದನ್ನು ಮಾಡಿದೆ, ಅವ್ರ ಆಕ್ಸಿಡೆಂಟಲ್ಲಿ ಮಾಡಿದೆ. ಆಕ್ಸಿಡೆಂಟ್ ಸಿನಿಮಾಲ್ಲಿ ಮಾಡಿದೆ ಅವ್ರದ್ದು. ಏನು ಪದದಲ್ಲಿ? ಫಸ್ಟ್ ಸೀನೇ ಅಲ್ಲಿ ಈ ಚರಸ್ ಮಾರೋದು. ಸೀತಾರಾಮ್ ಜೊತೆ ತುಂಬ ಮಾಡಿದ್ರಾ? ಸೀತಾರಾಮ್ ಅವ್ರದ್ದು ಆಲ್ಮೋಸ್ಟ್ ಮೊದಲನೇ ಎಲ್ಲ ಸೀರಿಯಲಲ್ಲೂ ಮಾಡಿದ್ದೀನಿ. ಮಾಯಾಮೃಗ ಮಾಡಿದೆ. ಆಮೇಲೆ ಅವ್ರದ್ದು ಫೇಮಸ್ ಇದೆಲ್ಲ ಮುಕ್ತ ಮನ್ವಂತರ ಮಾಡಿದೆ. ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ ಸ್ಕೂಲು ಇದೆಲ್ಲ? ಸ್ಕೂಲ್ ಏನಿದ್ರು ನಂದು ಶೂಟಿಂಗ್ ಇದ್ದರೆ ಶನಿವಾರ ಭಾನುವಾರ ಅಷ್ಟೇ. ಒಮ್ಮೆ ತುಂಬಾ ಇದಾದ ಒಂದಿನ ರಜೆ ಹಾಕ್ಕೊಂಡು ಹೋಗ್ತಿದ್ದೆ. ಮಿಕ್ಕಿದ ದಿನ ಎಲ್ಲ ಶನಿವಾರ ಭಾನುವಾರ ಅಡ್ಜಸ್ಟ್ ಮಾಡ್ಕೊಂಡು ಅವಾಗೆಲ್ಲ ರಾತ್ರಿ ಎಲ್ಲ ಶೂಟಿಂಗ್ ಮಾಡೋರು ಸರ್. ಸಿಂಗಲ್ ಎಪಿಸೋಡ್ಗಳು ಮುಗಿಲೇಬೇಕಲ್ಲ ಒಂದು ದಿನದಲ್ಲಿ. ಭಾನುವಾರ ಬೆಳಗ್ಗೆ ಶುರುವಾದರೆ ಸುಮಾರು ಸೋಮವಾರ ಬೆಳಗಿನ ಜಾವದವರೆಗೂ ಆಗ್ಬಿಡೋದೇನು ಹೆಚ್ಚು ಕಡಿಮೆ. ಚೆನ್ನಾಗಿತ್ತು. ಅಂದರೆ ಆವಾಗ ಒಂದು ಖುಷಿ ಇತ್ತು, ಮಾಡಬೇಕು ಅನ್ನೋ ಆಸೆ ಇತ್ತು, ಮಾಡ್ತಾಯಿದ್ವಿ. ಅಂತೂ ನಡೀತಾ ಇದೆ ಲೈಫ್ ನಡೀತಿದೆ ಸರ್. ಆಮೇಲೆ ನಾನು, ಚಂದ್ರು, ರಾಜಾರಾಮು ಯಾವಾಗಲೂ ಜೊತೆಯಲ್ಲೇ 50 ವರ್ಷದಿಂದ ಇದ್ದೀವಿ. ಕಲಾಗಂಗೋತ್ರಿ ನನ್ನನ್ನು ಇವ್ರಿಗೂ ಕರ್ಕೊಂಬಂದಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಸರ್. ಯಾಕೆಂದರೆ ನಾವು ಬೆಳೆದಿರೋದೇ ಆ ಟ್ರೂಪಿಂದ. ಸ್ಪಂದನ ಅವರು ಅಷ್ಟೇ ಚೆನ್ನಾಗಿ ನಮ್ಮನ್ನೆಲ್ಲ ಒಳ್ಳೊಳ್ಳೆ ರೋಲ್ ಕೊಟ್ಟರು. ಆಮೇಲೆ ನಾಗರಾಜ ಮೂರ್ತಿ ಟ್ರೂಪಲ್ಲಿ, ಶ್ರೀನಿವಾಸ್ ಬಾಬು ಅವ್ರ ಟ್ರೂಪಲ್ಲಿ ಬೇಕಾದಷ್ಟು ನಮ್ಮನ್ನು ಇವತ್ತು ಅವರೆಲ್ಲ ಪಾತ್ರಗಳನ್ನ ಕೊಟ್ಟು ಬೆಳೆಸಿದ್ದಾರೆ. ಅದನ್ನು ಇವತ್ತು ಜ್ಞಾಪಿಸ್ಕೋಬೇಕು ನಾನು. ನೀವು ಸ್ವಲ್ಪ ಹೊತ್ತು ಅಲ್ಲೇ ಇರಿ. ತೊಗೊಳಮ್ಮ, ಬೇಗ 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 ಆರ್ದಿತ್ತೆ ತೊಗೊಂಬನ್ನಿ. ಬನ್ನಿ. 82 ವರ್ಷದ ಹಿರಿಯ ಜೀವ ಇನ್ನೂ ನಿವೃತ್ತರಾಗಿಲ್ಲ. ಅವರ ಆಸಕ್ತಿಗಳಿಂದ, ಸರ್ಕಾರಿ ಸೇವೆಯಿಂದ, ಮೇಷ್ಟ್ರ ಕೆಲಸದಿಂದ ನಿವೃತ್ತರಾಗಿದ್ದಾರೆ ದಾಖಲೆಗಳಲ್ಲಿ. ಆದರೆ ಅವರ ಆಸಕ್ತಿ ಇದೆಯಲ್ಲ, ನಟನೆ,
ಕಲೆ, ಈ ಎಲ್ಲ ಕ್ಷೇತ್ರದಿಂದ ಇನ್ನೂ ಭಾಳ ಮುಖ್ಯವಾಗಿ ಜೀವನದ ಪ್ರೀತಿಯಿಂದ ಅವರು ನಿವೃತ್ತರಾಗಿಲ್ಲ. ತುಂಬ ಜೀವನ ಪ್ರೀತಿ ಇರುವಂತಹ, ಜೀವನದ ಬಗ್ಗೆ ಕುತೂಹಲ ತುಡಿತಾ ಇರುವಂತಹ ಅಪ್ರತಿಮ ಕಲಾವಿದರು ನಮ್ಮ ಶ್ರೀನಿವಾಸ್ ಮೇಷ್ಟ್ರು. ನೋಡಿ, ಅವ್ರ ಜೊತೆಗೆ ಮೇಷ್ಟ್ರು ಅನ್ನೋದು ಸೇರ್ಕೊಂಡ್ಬಿಟ್ಟಿದೆ, ಒಂಥರ ಸರ್ನೇಮ್ ಥರ. ಆ ಥರ ಅದ್ಭುತವಾದ ಮೇಷ್ಟ್ರು, ಅವರು ಒಳ್ಳೆ ಕಲಾವಿದರು. ನೀವೆಲ್ಲರೂ ನೋಡಿರ್ತೀರಿ, ನಾನಂತೂ ತುಂಬ ನೋಡಿದ್ದೇನೆ. ಹಾಗೆ ಮೇಷ್ಟ್ರು ಇವತ್ತು ಅವ್ರ ಕುಟುಂಬವನ್ನೆಲ್ಲ ನಮಗೆ ಪರಿಚಯಿಸಿದ್ರು, ಅವ್ರ ಬದುಕನ್ನು ನಮಗೆ ಪರಿಚಯಿಸಿದ್ರು. ನೀವೆಲ್ಲರೂ ಅದನ್ನು ನೋಡಿ ಸಂತೋಷಪಟ್ರಿ ಅಂತ ಕಾಣುತ್ತೆ. ನಿಮ್ಗೆಲ್ರಿಗೂ ಧನ್ಯವಾದ. ನಿಮ್ಮೆಲ್ಲರ ಪರವಾಗಿ ಶ್ರೀನಿವಾಸ್ ಮೇಷ್ಟ್ರಿಗೆ ಸರ್ ಬಹಳ ಧನ್ಯವಾದ ಸರ್. ತಮಗೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ನಮಸ್ಕಾರ ಸರ್. ಖಂಡಿತವಾಗ್ಲೂ ಈ ಥರ ಒಂದು ಜನಗಳಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಾನು ಕೂಡ ನಿಮಗೆ ಋಣಿಯಾಗಿದ್ದೇನೆ ಸರ್. ಧನ್ಯವಾದ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.